ಗವಿಗಂಗಾಧರೇಶ್ವರನಿಗೆ ಸೂರ್ಯ ನಮಸ್ಕಾರ. ಶಿವವೈಭವ ನೋಡಿ ಕಣ್ತುಂಬಿಕೊಂಡ ಭಕ್ತರು. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಸೂರ್ಯ ಸ್ಪರ್ಶವಾಗಿದೆ. ನಂದಿ ಮೂಲಕ ದೇಗುಲ ಪ್ರವೇಶಿಸಿದ ಸೂರ್ಯ ರಶ್ಮಿ ಬಳಿಕ ಶಿವಲಿಂಗದ ಮೇಲೆ ಬಿದ್ದು ಗಂಗಾಧರನಿಗೆ ಅಭಿಷೇಕ ಮಾಡಿದಂತೆ ಕಂಡುಬಂತು. ಇದನ್ನು ಕಣ್ತುಂಬಿಕೊಂಡ ಅಪಾರ ಭಕ್ತರು ಪುನೀತರಾದರು. ಇಂದು ರಾಜ್ಯದೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ. ರಾಜ್ಯ ರಾಜಧಾನಿ ಬೆಂಗಳೂರು ಜನರ ಸಂಭ್ರಮ ಹೆಚ್ಚಿಸಿದ್ದಾನೆ ಸೂರ್ಯದೇವ. ಜನರು ಸಂತೋಷದಿಂದ ಹಬ್ಬ ಆಚರಿಸುತ್ತಿದ್ದಾರೆ. ಇದರ ಸಂಭ್ರಮ ಹೆಚ್ಚಿಸುವಂತೆ ಬೆಂಗಳೂರಿನ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇಗುಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಕೌತುಕವೊಂದಕ್ಕೆ ಸಾಕ್ಷಿಯಾಗಿದೆ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ತನ್ನ ದಿಕ್ಕು ಬದಲಾಯಿಸುವ ಗಳಿಗೆ ಇದಾಗಿದೆ. ಈ ಶುಭ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಗವಿಗಂಗಾಧರೇಶ್ವರ ದೇಗುಲದಲ್ಲಿರುವ ಶಿವಲಿಂಗವನ್ನು ಸ್ಪರ್ಶಿಸಿವೆ. ಸಂಜೆ 5:05 ಶುಭ ಮುಹೂರ್ತದಲ್ಲಿ ಶಿವಲಿಂಗಕ್ಕೆ ಸೂರ್ಯ ಸ್ಪರ್ಶವಾಗಿದೆ. ನಂದಿ ಮೂಲಕ ದೇಗುಲ ಪ್ರವೇಶಿಸಿ ಸೂರ್ಯನ ರಶ್ಮಿ ಬಳಿಕ ಶಿವಲಿಂಗದ ಮೇಲೆ ಬಿದ್ದು ಗಂಗಾಧರನಿಗೆ ಅಭಿಷೇಕ ಮಾಡಿದಂತೆ ಕಂಡುಬಂದಿದೆ. ಇದನ್ನು ಭಕ್ತರು ಕಣ್ತುಂಬಿಸಿಕೊಂಡು ಪುನೀತರಾಗಿದ್ದಾರೆ. ದೇವಾಲಯದ ಬಾಗಿಲು ಮೂಲಕ ಗರ್ಭಗುಡಿ ಪ್ರವೇಶಿಸಿ ಶಿವಲಿಂಗದ ಅಡಿಯಿಂದ ಮೇಲೇರಿ ಬಳಿಕ ಇಡೀ ಶಿವಲಿಂಗವನ್ನು ಸೂರ್ಯನ ರಶ್ಮಿ ಆವರಿಸಿತು. ಜಲ ಕ್ಷೀರಗಳಿಂದ ಶಿವನಿಗೆ ಅಭಿಷೇಕ. ಶಿವಲಿಂಗಕ್ಕೆ ಸೂರ್ಯ ಸ್ಪರ್ಶ ಆಗುತ್ತಿದ್ದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಕೈಗೊಳ್ಳಲಾಯಿತು. ಜಲಾಭಿಷೇಕ ಮಾಡಿದ್ದು ವಿಶೇಷವಾಗಿತ್ತು. ಬಳಿಕ ಸೂರ್ಯ ರಶ್ಮಿ ಶಿವಲಿಂಗದ ತಲೆ ಏರುತ್ತಿದ್ದಂತೆ ಹಾಲಿನ ಅಭಿಷೇಕವನ್ನು ಮಾಡಲಾಯಿತು. ಇನ್ನು ಶಿವಲಿಂಗದ ಪಾದದಿಂದ ತಲೆಯವರೆಗೆ 6 ನಿಮಿಷ 6 ಸೆಕೆಂಡ್ಗಳ ಕಾಲ ಸೂರ್ಯನ ಬೆಳಕು ಇದ್ದಿದ್ದು ಈ ಬಾರಿಯ ವಿಶೇಷವಾಗಿತ್ತು. ಸೂರ್ಯ ಸ್ಪರ್ಶದ ಬಳಿಕ ದೇವಸ್ಥಾನದಲ್ಲಿ ಈಶ್ವರನಿಗೆ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಚಾಲನೆ ನೀಡಲಾಯಿತು. ಸೂರ್ಯ ರಶ್ಮಿ ಸ್ಪರ್ಶ ಹಿನ್ನೆಲೆಯಲ್ಲಿ ಮಂಗಳ ವಾದ್ಯಗಳೊಂದಿಗೆ ಪೂರ್ಣಕುಂಭ ತಂದಿದ್ದು ಅದರ ಮೂಲಕವೇ ಗವಿಗಂಗಾಧರೇಶ್ವರನಿಗೆ ಅರ್ಚಕರು ಗಂಗಾಭಿಷೇಕ ಮಾಡಿದ್ರು. ಇದು ಶುಭ ಸಂಕೇತ ಎಂದ ಅರ್ಚಕರು. ಹೌದು, ಸೂರ್ಯ ಸ್ಪರ್ಶದ ಬಳಿಕ ಮಾತನಾಡಿದ ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್, ಇಂದು ವಿಶೇಷವಾದ ದಿನವಾಗಿದ್ದು ವಿಸ್ಮಯ ನೋಡಿ ನನಗೆ ವಿಶೇಷ ಸಂತೋಷವಾಗಿದೆ ಎಂದರು. ದೇವರಿಗೆ ಅಭಿಷೇಕ ಮಾಡಿ ಆನಂದದಿಂದ ನೋಡಿದೆ. ಈ ನನ್ನ ಆನಂದ ಭಕ್ತರಿಗೆ ಹಂಚುತ್ತಿದ್ದೇನೆ. ಈಶ್ವರನ ಮೇಲೆ ಹಾಲು ಸುರಿದಾಗ ಸೂರ್ಯನ ಕಿರಣ ಬಿದ್ದಾಗ ಲಿಂಗದ ಕಪ್ಪು ಎಲ್ಲಿಯೂ ಕಾಣಿಸಿಲ್ಲ. ನೆನ್ನೆ ಸೂರ್ಯ ಬಂದಿರಲಿಲ್ಲ, ಆದರೆ ಈಗ ಸೂರ್ಯ ಬಂದ, ಪ್ರವೇಶ ಮಾಡಿ ಹೋದ. ಎಲ್ಲರಿಗೂ ಶುಭವಾಗಲಿ ಎಂದರು. ಇನ್ನು ಪೂರ್ಣ ಶಿವಲಿಂಗದ ಮೇಲೆ ರಶ್ಮಿ ಪೂರ್ಣವಾಗಿತ್ತು. ಈ ವೇಳೆ ಎಲ್ಲಿಯೂ ಕಪ್ಪು ಚುಕ್ಕೆ ಕಾಣಿಸಿಲ್ಲ. ಈ ರೀತಿ ಕಪ್ಪು ಚುಕ್ಕೆ ಕಾಣಿಸದೇ ಇದ್ದಿದ್ದು ಒಳ್ಳೆಯದರ ಸಂಕೇತ ಅಂತ ಹೇಳಿದ್ರು. ಸ್ವಯಂ ಉದ್ಭವಿಸಿದನ ಶಿವ. ಈ ಕ್ಷೇತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಗಳು ಈ ಗುಹಾಂತರ ದೇವಾಲಯದಲ್ಲಿ ತಪಸ್ಸು ಮಾಡಿದ್ದರಂತೆ. ಸ್ವಯಂ ಉದ್ಭವಿಸಿದ ಈ ಶಿವಲಿಂಗಕ್ಕೆ ತ್ರಿಕಾಲ ಪೂಜೆ ಸಲ್ಲಿಸುತ್ತಿದ್ದರಂತೆ. ಇದೇ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ದಕ್ಷಿಣಾಭಿಮುಖವಾಗಿರುವ ಶಿವಲಿಂಗ. ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿ ಗರ್ಭಗುಡಿಯ ದೇವರುಗಳು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಇರುತ್ತದೆ. ಆದರೆ ಇಲ್ಲಿನ ಶಿವಲಿಂಗ ಮಾತ್ರ ದಕ್ಷಿಣಾಭಿಮುಖದಲ್ಲಿ ಇರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ಇನ್ನು ಶಿವನ ಪತ್ನಿಯಾದ ಪಾರ್ವತಿ ದೇವಿಯು ಸಾಮಾನ್ಯವಾಗಿ ಎಡಭಾಗದಲ್ಲಿ ಇರುತ್ತಾಳೆ. ಆದರೆ ಇಲ್ಲಿ ಪಾರ್ವತಿ ದೇವಿ ಶಿವನ ಬಲಭಾಗದಲ್ಲಿ ಆಸೀನಳಾಗಿರುವುದು ಸಹ ಮತ್ತೊಂದು ವಿಶೇಷವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.